ಸ್ಥಳ ಕೊಡ್ರಿ. ಗಂಡ್ಮಕ್ಳು ಹೇಳ್ರಿ ಸ್ಥಳ ಕೊಡ್ರಿ. ಹಿಂದೆ ಇರೋರು ಹೇಳ್ರಿ ಸ್ಥಳ ಕೊಡ್ರಿ. ಬಾಲ್ಕನಿಲಿರೋರು ಹೇಳ್ರಿ ಸ್ಥಳ ಕೊಡ್ರಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನ. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲು ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಮಗನ ಮಗಳೇ, ಸಹೋದರ ಸಹೋದರಿ, ಯೋಸೇಫ ಮರಿಯ ಕಾನೆ ಶುಮಾರಿ ಬರೆಸಿಕೊಳ್ಳೋದಕ್ಕೋಸ್ಕರ ಬೆತ್ಲೆಹೇಮಿಗೆ ಹೋಗಿದ್ದಾರೆ. ಯೋಸೇಫ ಮರಿಯ ಕಾನೆ ಶುಮಾರಿ ಬರೆಸಿಕೊಳ್ಳೋದಕ್ಕೋಸ್ಕರ ಬೆತ್ಲೆಹೇಮಿಗೆ ಹೋಗಿದ್ದಾರೆ. ಕಾನೆ ಶುಮಾರಿ ಅಂದರೆ ಜನಗಣತಿ ಬರೆಸೋದಕ್ಕೋಸ್ಕರ ಬೆತ್ಲೆಹೇಮಿಗೆ ಹೋಗಿದ್ದಾರೆ. ಬೆತ್ಲೆಹೇಮಿಗೆ ಹೋದಾಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಾಳೆ. ದಿನ ತುಂಬಿದೆ. ಆ ಸಂದರ್ಭದಲ್ಲಿ ಮರಿಯಳಿಗೆ ಹೆರಿಗೆ ನೋವು ಕಾಣಿಸಿದೆ. ಹೆರಿಗೆ ನೋವು ಬಂದಿದೆ. ಪೂರ್ಣ ಗರ್ಭಿಣಿಯಾಗಿದ್ದಲ್ವಾ, ಹೆರಿಗೆ ನೋವು ಕಾಣಿಸಿದೆ. ಹೆರಿಗೆ ನೋವು ಕಾಣಿಸಿದ್ದಕ್ಕೆ ಯೋಸೇಫನಿಗೆ ಅರ್ಥ ಆಯಿತು, ಹೆರಿಗೆ ಆಗಬಹುದು ಮರಿಯಳಿಗಂತ ನೆನೆಸಿ ಅಲ್ಲಿರುವಂಥ ಮನೆಗಳ ಹತ್ರ ಹೋಗಿ, ಅಮ್ಮ ನಮ್ಮ ಹೆಂಡತಿಗೆ ಹೆರಿಗೆ ನೋವು ಕಾಣಿಸಿದೆ, ಹೆರಿಗೆ ಮಾಡಲಿಕ್ಕೆ ಸ್ಥಳ ಕೊಡ್ರಿ ಅಂತ ಕೇಳಿದಾನೆ. ಆ ಮನೆಯವರು ಸ್ಥಳ ಕೊಡಲಿಲ್ಲ. ಇನ್ನೊಂದು ಮನೆಯವ್ರನ್ನೂ ಕೇಳ್ದ, ಅವರು ಸ್ಥಳ ಕೊಡಲಿಲ್ಲ. ಇನ್ನೊಂದು ಮನೆಯವ್ರನ್ನೂ ಕೇಳ್ದ, ಅವರು ಸ್ಥಳ ಕೊಡಲಿಲ್ಲ. ಅಲ್ಲಿರುವಂಥ ಎಲ್ಲರ ಮನೆಯಲ್ಲಿ ಹೋಗಿ ಸ್ಥಳ ಕೇಳಿದ. ಯೇಸು ಸ್ವಾಮಿಗೆ ಅಂದರೆ ಮರಿಯಳಿಗೆ ಹೆರಿಗೆ ಮಾಡಿಸಲಿಕ್ಕೆ ಯೋಸೇಫನು ಸ್ಥಳ ಕೇಳಿದ. ಅಲ್ಲಿರುವ ಯಾವ ಮನೆಗಳವರು ಯೇಸುವಿಗೆ ಸ್ಥಳ ಕೊಡಲಿಲ್ಲ. ಬಾಗಿಲುಗಳನ್ನು ತಟ್ತಾ ಇದ್ದಾನೆ ಯೋಸೇಫ, ಕರುಣೆ ಪಡಲಿಲ್ಲ. ಇನ್ನೊಂದು ಮನೆ ಹೋಗಿ ಬಾಗಿಲು ತಟ್ಟಿದ, ಜನ ಕರುಣೆ ಪಡಲಿಲ್ಲ. ಆ ಹಿಂದಿನ ಮನೆಯವ್ರ ಹತ್ರ ಹೋಗಿ ಬಾಗಿಲು ತಟ್ಟಿದ, ನಮ್ಮ ಹೆಂಡತಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆಯಮ್ಮ, ಹೆರಿಗೆ ಮಾಡಿಸ್ಬೇಕು, ದಯಮಾಡಿ ಯಾರಾದರೂ ಸ್ಥಳ ಕೊಡ್ರಮ್ಮ ಅಂತ ಅಂಗಲಾಚಿ ಕೇಳ್ದ. ಯಾರು ಕರುಣೆ ಪಡಲಿಲ್ಲ, ಯಾರು ಸ್ಥಳ ಕೊಡಲಿಲ್ಲ. ಅಮ್ಮ, ಒಂದು ಸಾರಿ ಊಹೆ ಮಾಡ್ರಿ, ಆ ಸಿಚುವೇಶನ್, ಆ ಪರಿಸ್ಥಿತಿ ನಮಗೂ ಬಂದರೆ ಎಷ್ಟು ನೋವಾಗಬಹುದು. ಆ ಪ್ರಾಂತ, ಆ ಒಂದು ಓಣಿಯಲ್ಲಿರೋರೆಲ್ಲ ಹೋಗಿ ಕೇಳ್ದ, ಯಾರು ಕೂಡ ಕರುಣೆ ಪಡಲಿಲ್ಲ, ಸ್ಥಳ ಕೊಡಲಿಲ್ಲ. ಕೊನೆಗೆ ಯಾರೊಬ್ಬ ವ್ಯಕ್ತಿ ಅವ್ರ ಕಷ್ಟ ನೋಡ್ಲಾರ್ದೆ, ಯೋಸೇಫ ಮರಿಯಮ್ಮ ಅವ್ರ ಕಷ್ಟ ನೋಡ್ಲಾರ್ದೆ ಆತನ ಮುಂದೆ ಬಂದಂತಾನೆ, ನಾನಾದರೂ ಸ್ಥಳ ಕೊಡ್ತೀನಿ, ಆದರೆ ನಮ್ದೊಂದು ಗೋದಲಿ ಇದೆ, ದನಗಳು ಕಟ್ಟುವಂಥ ಗೋದಲಿ ಇದೆ, ಬೇಕಾದರೆ ಯೂಸ್ ಮಾಡಿಕೊಳ್ರಿ ಅಂತೇಳಿ ಗೋದಲಿಯನ್ನ ಯೋಸೇಫಗೆ ಕೊಟ್ಟಿದ್ದಾನೆ. ಅಲ್ಲಿ ಮರಿಯಳು ಯೇಸುವಿಗೆ ಜನ್ಮ ಕೊಟ್ಟಿದ್ದಾಳೆ. ಅಲ್ಲಿ ಯೇಸುವನ್ನು ಎತ್ತಿದ್ದಾಳೆ. ಯೇಸುವನ್ನು ಎತ್ತು ಆ ಗೋದಲಿಯಲ್ಲಿ ಯೇಸುವನ್ನು ಮಲಗಿಸಿದಾಳೆ. ಯಾರೊಬ್ರು ಏನು ಕರುಣೆ ಪಟ್ಟರು, ನಮ್ಮದು ಮನೇಲಿ ಸ್ಥಳ ಇಲ್ಲ, ಬೇಕಾದ್ರೆ ಗೋದಲಿ ಇದೆ, ಬೇಕಾದ್ರೆ ಯೂಸ್ ಮಾಡಿಕೊಡ್ರಿ ಅಂತ ಗೋದಲಿ ಕೊಟ್ಟಿದ್ದಾರೆ. ಮರಿಯಳು ಯೇಸುವನ್ನು ಎತ್ತು ಗೋದಲಿಯಲ್ಲಿ ಮಲಗಿಸಿದಾಳೆ. ಅಲ್ಲಿರುವಂಥ ಮನೆಯವರು ಯೇಸುವಿಗೆ ಸ್ಥಳ ಕೊಡಲಿಲ್ಲ. ಆ ಮೊದಲನೇ ಸಾಲಿನ ಮನೆಯವರು ಯೇಸು ಸ್ವಾಮಿಗೆ ಸ್ಥಳ, 2ನೇ ಸಾಲಿನ ಮನೆಯವರು ಯೇಸುವಿಗೆ ಸ್ಥಳ ಕೊಡಲಿಲ್ಲ. 3ನೇ ಸಾಲಿನ ಮನೆಯವರು ಯೇಸುವಿಗೆ ಸ್ಥಳ, 4ನೇ ಸಾಲಿನ ಮನೆಯವರು ಯೇಸುವಿಗೆ ಸ್ಥಳ, 5ನೇ ಸಾಲಿನ ಮನೆಯವರು ಯೇಸುವಿಗೆ ಸ್ಥಳ, ಅಲ್ಲಿರುವಂಥ ಎಲ್ಲ ಮನೆಗಳವರು ಯೇಸುವಿಗೆ ಸ್ಥಳ. ಯಾರೊಬ್ರು ಬಂದು ಅವ್ರಿಗಿರುವಂಥ ಗೋದ್ಲಿ ಯೂಸ್ ಮಾಡ್ಕೊಳ್ರಿ ಅಂತ ಕೊಟ್ಟರು. ಅಲ್ಲಿ ಯೇಸು ಸ್ವಾಮಿ, ಅಲ್ಲಿ ಮರಿಯಮ್ಮ ಯೇಸುವನ್ನು ಎತ್ತು ಗೋದಿಯಲ್ಲಿ ಮಲಗಿಸಿದ್ಲು. ಈಗ ಒಂದು ಮಾತು ಹೇಳ್ತೀನಿ, మీ దిమ్మ తిరిగితే ಚಪ್ಪಟ್ಲು ತಟಾಲಿ. ಕನ್ನಡದಲ್ಲಿ ಹೇಳ್ತೀನಿ, ಇವಾಗ ಹೇಳೋ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ನಿಮಗೆಷ್ಟು ಕೂಗಿ ಆಮೇಲೆ ಅಂತ ಹೇಳ್ಬೇಕು, ಅಷ್ಟು ಕೂಗಿ ಆಮೇಲೆ ಹೇಳ್ರಿ. ಏಸಯ್ಯ ಹುಟ್ಟುವಾಗ ಸ್ಥಳ ಕೊಡ್ಲಿಕ್ಕೆ ಯಾರು ಮುಂದೆ ಬರಲಿಲ್ಲ. ಆಮೇನ್. ಆದರೆ ಒಂದಿನ ಬಂತು ಏಸಯ್ಯಗೆ ಮನೇಲಿ ಸ್ಥಳ ಅಲ್ಲ. ಆಮೇಲೆ ಹೇಳ್ರಮ್ಮ, ಏಸಯ್ಯಗೆ ಮನೇಲಿ ಸ್ಥಳ ಅಲ್ಲ, ಗೋದಲಿಲಿ ಸ್ಥಳ ಅಲ್ಲ, ಬಿಲ್ಡಿಂಗಲ್ಲಿ ಸ್ಥಳ ಅಲ್ಲ, ಚರ್ಚಲ್ಲಿ ಸ್ಥಳ ಅಲ್ಲ,
ಕೋಟ್ಯಾನು ಕೋಟಿ ಜನ ಯೇಸುವಿಗೆ ಹೃದಯದಲ್ಲಿ ಸ್ಥಳ ಕೊಡುವಂತೆ ಪರಿಶುದ್ಧಾತ್ಮ ದೇವರು ಕಾರ್ಯ ಮಾಡಿದಾನೆ. ಅವ್ರ ಮನೆಯಲ್ಲಿ ಸ್ಥಳ ಕೊಡಕ್ಕಿಂತ ಮುಂದೆ ನೋಡಿದ್ರು, ಇವತ್ತು ಈ ಕೋಟ್ಯಾನು ಕೋಟಿ ಜನ ಗೋದೆಲಲ್ಲ, ಬಿಲ್ಡಿಂಗ್ನಾಗಲ್ಲ, ದನದ ಕೊಟ್ಟಿಗೆಗಲ್ಲ, ಕೋಟ್ಯಾನು ಕೋಟಿ ಜನ ಅವರ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಟ್ಟಿದ್ದಾರೆ. ಇವಾಗ ಏಸಯ್ಯ ದಂಡ ಕೊಟ್ಟಿಗೆಲ್ಲ ಹುಟ್ಟಿರೋದು, ಬಿಲ್ಡಿಂಗ್ ಅಲ್ಲೆಲ್ಲ ಹುಟ್ಟಿರೋದು, ಗುಡಿಸಲಲ್ಲ ಹುಟ್ಟಿರೋದು. ಏಸಯ್ಯ ಜೀಸಸ್ ಲವ್ಸ್ ಯು ಚರ್ಚ್ ಒಳಗಡೆ ಕೂತಿರುವ ನನ್ನಲ್ಲಿ, ನಮ್ಮೆಲ್ಲರಲ್ಲಿ ಏಸಯ್ಯ ಇವತ್ತು ಹುಟ್ಟಿದ್ದಾರೆ. ಯೇಸು ನನ್ನ ಹೃದಯದಲ್ಲಿ ಹುಟ್ಟಿದ್ದಾರೆ. ಎಷ್ಟು ಜನ ಧೈರ್ಯವಾಗಿ ಹೇಳ್ತಾ ಇದ್ದೀರಿ, ಯೇಸು ನನ್ನ ಹೃದಯದಲ್ಲಿ ಹುಟ್ಟಿದ್ದಾರೆ. ಮೊದಲನೇ ಲೈನ್ ಅವ್ರು ಎಷ್ಟು ಜನ ಧೈರ್ಯವಾಗಿ ಹೇಳ್ತಾರೆ, ಏಸಯ್ಯ ನನ್ನ ಹೃದಯದಲ್ಲಿ ಹುಟ್ಟಿದ್ದಾರೆ. ಎರಡನೇ ಲೈನ್ ಅವ್ರು ಎಷ್ಟು ಜನ ಧೈರ್ಯವಾಗಿ ಹೇಳ್ತಾರೆ, ಏಸಯ್ಯ ನನ್ನ ಹೃದಯದಲ್ಲಿ ಹುಟ್ಟಿದ್ದಾರೆ. ಮಧ್ಯದಲ್ಲಿ ಕೂತವರು ಎಷ್ಟು ಜನ ಧೈರ್ಯವಾಗಿ ಹೇಳ್ತೀರಿ, ಏಸಯ್ಯ ನನ್ನ ಹೃದಯದಲ್ಲಿ ಹುಟ್ಟಿದ್ದಾರೆ. ಹಿಂದೆ ಕುಂತವ್ರು ಎಷ್ಟು ಜನ ధైర్యವಾಗಿ ಹೇಳ್ತೀರಿ, ಯೇಸು ನನ್ನ హృదయದಲ್ಲಿ ಹುಟ್ಟಿದ್ದಾರೆ. బాల్కనీలో ఉన్న వాళ్ళు ఎంతమంది చెప్తారు, యేసు నాలో నా హృదయములో పుట్టాడు. ಆನ್ಲೈನ್ ನಲ್ಲಿ ವಾಕ್ಯನ ನೋಡುವವರು ಎಷ್ಟು ಜನ ರಾಜಾರೋಷವಾಗಿ ಧೈರ್ಯವಾಗಿ ಹೇಳ್ತೀರಿ, ಏಸಯ್ಯ ಗೋದಲಿಯಲ್ಲ, ಏಸಯ್ಯ ಗುಡಿಸಲಲ್ಲ, ಏಸಯ್ಯ ದನದ ಕೊಟ್ಟಿಗೆಯಲ್ಲ, ಏಸಯ್ಯ ನನ್ನ ಹೃದಯದಲ್ಲಿ ಹುಟ್ಟಿದ್ದಾರೆ. ಏಸಯ್ಯ ಬಂದಿದ್ದು ಗುಡಿಸಲಲ್ಲಿ ಹುಟ್ಲಿಕ್ಕಲ್ಲ, ಏಸಯ್ಯ ಬಂದಿದ್ದು ಪ್ಯಾಲೇಸ್ನಲ್ಲಿ ಹುಟ್ಲಿಕ್ಕಲ್ಲ, ಏಸಯ್ಯ ಬಂದಿದ್ದು ಅರಮನೆಯಲ್ಲಿ ಹುಟ್ಲಿಕ್ಕಲ್ಲ, ಏಸಯ್ಯ ಬಂದಿದ್ದು ಶ್ರೀಮಂತರ ಮನೆಯಲ್ಲಿ ಹುಟ್ಲಿಕ್ಕಲ್ಲ. ಏಸಯ್ಯ ಬಂದಿದ್ದು ಈ ಲೋಕದ ಪ್ರತಿ ಮಾನವರ ಹೃದಯದಲ್ಲಿ ಹುಟ್ಲಿಕ್ಕೆ ಏಸಯ್ಯ ಬಂದಿದ್ದಾನೆ. ಹೇಳಿಲ್ಲ ಹಾಡು ನೀವು, ಯೇಸು ಜನಿಸಿದ್ದು ಪ್ಯಾಲೇಸಿನಲ್ಲಿರಲು, ಯೇಸು ಜನಿಸಿದ್ದು ಅರಮನೆಯಲ್ಲಿರಲು. ನಮ್ಮ ಜೀಸಸ್ ಲವ್ಸ್ ಯು ಚರ್ಚ್ ಜನ ಭಾಳ ಹುಷಾರ್ರಿ, ಭಾಳ ಬುದ್ಧಿವಂತರ್ರಿ. ಯೇಸು ಜನಿಸಿದ್ದು ನಮ್ಮ ಹೃದಯದಲ್ಲಿರಲು. ಇನ್ನೊಂದ್ಸಾರಿ ಈ ಲೈನ್ ಹೇಳ್ರಿ, ಲೈನ್ ಹೇಳ್ರಿ, ದೇವ್ರಿಗೆ ಖುಷಿ ಆಗ್ಬಿಡ್ತದೆ. ಈ ಲೈನ್ ಹೇಳ್ರಿ, ಇದೊಂದು ಲೈನ್ ಹೇಳ್ರಿ ಸಾಕು. ದೇವ್ರು ಪರಲೋಕ ಬಿಟ್ಟು ಇವತ್ತು ಇಲ್ಲಿಗೆ ಬರ್ತಾರೆ, ನಿನ್ನ ಮುಟ್ಟುತ್ತಾರೆ, ನಿನ್ನ ತಾಕುತ್ತಾರೆ, ಇಡೀ ಕುಟುಂಬವಾಗಿ ಇವತ್ತು ಆಶೀರ್ವಾದ ಮಾಡ್ತಾರೆ. ಇದೊಂದು ಲೈನ್ ಯೇಸು ಜನಿಸಿದ್ದು ನಮ್ಮ ಹೃದಯದಲ್ಲಿರಲು. ನೀವು ಆಡ್ತೀರಾ ರೆಡಿನಾ? ಒಂದು ವೇಳೆ ಹೊಸ್ದಾಗಿ ಬಂದಿರೋರು ಇದುವರೆಗೆ ಏಸಯ್ಯ ನಿಮ್ಮ ಹೃದಯದಲ್ಲಿ ಹುಟ್ಟಿಲ್ಲ ಅಂದರೆ ಹೇಳ್ರಿ, ಏಸಯ್ಯ ನನ್ನ ಹೃದಯದಲ್ಲಿ ಸ್ಥಳ ಕೊಡ್ತೀನಿ ನಿನಗೆ. ಭಾಳ ಜನ ಕ್ರೈಸ್ತರು ಏನು ಮಾಡ್ತಾರಂದ್ರೆ ಗೋದಲಿ ಮಾಡ್ತಾರೆ. ಗೋದಲಿ ಮಾಡಿ ಯೇಸು ಸ್ವಾಮಿ ಮೂರ್ತಿಯನ್ನಿಟ್ಟು, ಯೋಸೇಫ ಮರಿಯಮ್ಮರ ಚಿತ್ರ ಬಿಡಿಸಿ ಮೂರ್ತಿಯನ್ನಿಟ್ಟು, ದನಗಳ ಮೂರ್ತಿಯನ್ನು ಬಿಡಿಸಿ, ಲೈಟಿಂಗ್ಸ್ ಹಾಕಿ ಕ್ರಿಸ್ಮಸ್ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ. ಹಂಗೆ ಮಾಡೋದು ನಾನೇನು ತಪ್ಪಂತ ಹೇಳ್ತಾ ಇಲ್ಲ, ಆದರೆ ಒಂದು ಮಾತು ಹೇಳ್ತೀನಿ ರೇ, ಯೇಸುವನ್ನು ಬರೀ ಗೋದಲಿಗೆ ಮಾತ್ರ ಸೀಮಿತ ಮಾಡಿ ಆಚರಿಸುವಂಥ ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್ ಅಲ್ಲ ರೇ. ಯೇಸುವನ್ನ ಬರೀ ಪೋಸ್ಟರ್ನಲ್ಲಿ ಹಾಕಿ, ಬ್ಯಾನರ್ನಲ್ಲಿ ಹಾಕಿ ಆಚರಿಸುವಂಥ ಕ್ರಿಸ್ಮಸ್ ನಿಜವಾದ, ಯೇಸುವನ್ನು ಬರೀ ಬ್ಯಾನರಿಗೆ ಮಾತ್ರ, ಪೋಸ್ಟರಿಗೆ ಮಾತ್ರ ಸೀಮಿತ ಮಾಡಿ ಆಚರಿಸುವಂಥ ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್ ಅಲ್ಲ ರೇ. ಕ್ರಿಸ್ಮಸ್ ಹೆಸರಿನಲ್ಲಿ, ಕ್ಯಾರಲ್ಸ್ ಹೆಸರಿನಲ್ಲಿ ಮನೆ ಮನೆ ಸುತ್ತುತ್ತಾ
ಹಾಡುತ್ತಾ ಸಂಭ್ರಮಿಸಿ ಕ್ರಿಸ್ತನನ್ನು ಬರೀ ಕ್ಯಾರಲ್ಸ್ಗೆ ಮಾತ್ರ ಸೀಮಿತ ಮಾಡಿ ಆಚರಿಸುವಂಥ ಕ್ರಿಸ್ಮಸ್ ಅದು ನಿಜವಾದ ಕ್ರಿಸ್ಮಸ್ ಅಲ್ಲ ರೇ. ಕ್ರಿಸ್ಮಸ್ ಹೆಸರಿನಲ್ಲಿ ಕ್ರಿಸ್ಮಸ್ ಕೇಕ್ ಕಟ್ ಮಾಡಿ ಸಂಭ್ರಮಿಸಿ ಕ್ರಿಸ್ತನನ್ನು ಬರೀ ಕೇಕ್ ಕಟ್ ಮಾಡಲಿಕ್ಕೆ ಮಾತ್ರ ಸೀಮಿತ ಮಾಡಿ ಆಚರಿಸುವ ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್ ಅಲ್ಲ ರೇ. ಕ್ರಿಸ್ಮಸ್ ಹೆಸರಿನಲ್ಲಿ DJ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ನೃತ್ಯ ಮಾಡಿ ಸಂಭ್ರಮಿಸಿ ಕ್ರಿಸ್ತನನ್ನು ಬರೀ DJಗೆ ಮಾತ್ರ ಸೀಮಿತ ಮಾಡಿ ಆಚರಿಸುವಂಥ ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್ ಅಲ್ಲ ರೇ. ನಿಜವಾದ ಕ್ರಿಸ್ಮಸ್ ಏನು ಗೊತ್ತಾ? ಯಾರ ಹೃದಯದಲ್ಲಿ ಏಸಯ್ಯ ಹುಟ್ಟಿದಾನೋ, ಯಾರ ಹೃದಯದಲ್ಲಿ ಏಸಯ್ಯ ಪ್ರೀತಿ ಹುಟ್ಟಿದೆಯೋ, ಯಾರು ಇವತ್ತು ಕ್ರಿಸ್ಮಸ್ ದಿನ ಯೇಸುವನ್ನ ಸ್ವಂತ ರಕ್ಷಕನಾಗಿ ದೇವರಾಗಿ ನಂಬಿ ಹೃದಯದಲ್ಲಿ ಅಂಗೀಕಾರ ಮಾಡಿ ಕ್ರಿಸ್ಮಸ್ ಮಾಡ್ತಾರೋ ಅದು ನಿಜವಾದ ಕ್ರಿಸ್ಮಸ್. ಅದು ದೇವರಿಗೆ ಸಂತೋಷ ಆಗುವ ಕ್ರಿಸ್ಮಸ್. ನಿಜವಾದ ಕ್ರಿಸ್ಮಸ್ ಯಾವುದು? ನಿನ್ನ ಹೃದಯದಲ್ಲಿ ಏಸಯ್ಯ ಹುಟ್ಟಿರ್ಬೇಕು. ಎಷ್ಟು ಜನ ಹೇಳ್ತಾರೆ ಏಸಯ್ಯ ನನ್ನಲ್ಲಿ ಹುಟ್ಟಬೇಕು, ಏಸು ನನ್ನಲ್ಲಿ ಹುಟ್ಟಬೇಕು? ಅಮ್ಮ ಒಂದು ಮಾತು ಹೇಳ್ತೀನಿ, ಏಸಯ್ಯ ನಿನ್ನ ಹೃದಯದಲ್ಲಿ ಹುಟ್ಟಿಲ್ಲ ಅಂದರೆ ಕ್ರಿಸ್ಮಸ್ಗೆ ಅರ್ಥನೇ ಇಲ್ಲಮ್ಮ. ಆನ್ಲೈನಲ್ಲಿರೋರಿಗೆ ಹೇಳ್ತೀನಿ, ಏಸಯ್ಯ ನಿಮ್ಮ ಹೃದಯದಲ್ಲಿ ಹುಟ್ಟಿಲ್ಲ ಅಂದರೆ ಕ್ರಿಸ್ಮಸ್ಗೆ ಅರ್ಥ ಇಲ್ಲ. ನಿಜವಾದ ಕ್ರಿಸ್ಮಸ್ ಏನು ಗೊತ್ತಾ? ಏಸಯ್ಯ ನಿನ್ನ ಹೃದಯದಲ್ಲಿ ಹುಟ್ಟಬೇಕು, ಆತನ ಮೇಲೆ ಪ್ರೀತಿ ಹುಟ್ಟಬೇಕು, ಆತನನ್ನು ದೇವರಂತ ರಕ್ಷಕನಂತ ನಿನ್ನ ಹೃದಯದಲ್ಲಿ ಆಹ್ವಾನಿಸಿ ಆತನನ್ನು ಪ್ರೀತಿಸಬೇಕು. ಆವಾಗ ನೀನು ಮಾಡುವ ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್. ಇನ್ನೊಂದು ಮಾತು ಹೇಳ್ತೀನಿ ರೀ, ನಿನ್ನ ಹೃದಯದಲ್ಲಿ ಕ್ರಿಸ್ತನು ಹುಟ್ಟಿಲ್ದೆ, ನಿನ್ನ ಹೃದಯದಲ್ಲಿ ಕ್ರಿಸ್ತನು ಹುಟ್ಟಿಲ್ದೆ, ಕ್ರಿಸ್ತನ ಮೇಲೆ ಪ್ರೀತಿ ಹುಟ್ಟಿಲ್ದೆ ಗೋಧಲಿ ಮಾಡಿ ಯೇಸುವಿನ ಮೂರ್ತಿ ಮಾಡಿ ಯೋಸೇಫ ಮರಿಯಮ್ಮರ ಮೂರ್ತಿ ಮಾಡಿ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡಿ ಸಂಭ್ರಮಿಸಿ ನಿನ್ನ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ರೆ ನಿನಗೆ ಸಂತೋಷ ಆಗ್ಬೋದು, ನಿನ್ನ ಮನೆಯವ್ರಿಗೆ ಸಂತೋಷ ಆಗ್ಬೋದು, ದೇವರಿಗೆ ಹೆಂಗೆ ಸಂತೋಷ ಆಗುತ್ತೆ? ಕ್ರಿಸ್ತನು ನಿನ್ನ ಹೃದಯದಲ್ಲಿ ಹುಟ್ಟಿಲ್ದೆ, ಕ್ರಿಸ್ತನ ಪ್ರೀತಿ ನಿನ್ನ ಹೃದಯದಲ್ಲಿ ಹುಟ್ಟಿಲ್ದೆ, ಕ್ರಿಸ್ತನನ್ನ ಬರೀ ಪೋಸ್ಟರಿಗೆ ಮಾತ್ರ ಸೀಮಿತ ಮಾಡಿ ಬ್ಯಾನರಿಗೆ ಮಾತ್ರ ಸೀಮಿತ ಮಾಡಿ ನೀನು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ರೆ ಅದರಿಂದ ಕೆಲವರಿಗೆ ಸಂತೋಷ ಆಗ್ಬಹುದು, ದೇವರಿಗೆ ಹೆಂಗೆ ಸಂತೋಷ ಆಗುತ್ತೆ? ನಿಮ್ಮ ಹೃದಯದಲ್ಲಿ ಕ್ರಿಸ್ತನು ಹುಟ್ಟಿಲ್ದೆ, ಆತನ ಮೇಲೆ ಪ್ರೀತಿ ಹುಟ್ಟಿಲ್ದೆ, ಕ್ರಿಸ್ತನನ್ನು ಬರೀ ಕ್ಯಾರಲ್ಸ್ ಮಾಡಲಿಕ್ಕೆ ಮಾತ್ರ ಸೀಮಿತ ಮಾಡಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ರೆ ನೀವು ಕ್ಯಾರಲ್ಸ್ಗೆ ಹೋಗೋ ಮನೆಯವ್ರಿಗೆ ಸಂತೋಷ ಆಗ್ಬೋದು, ಕ್ಯಾರಲ್ಸ್ಗೆ ಹೋಗೋ ನಿಮಗೆ ಸಂತೋಷ ಆಗ್ಬೋದು, ದೇವರಿಗೆ ಹೆಂಗೆ ಸಂತೋಷ ಆಗುತ್ತೆ? ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಹುಟ್ಟಿಲ್ದೆ, ಕ್ರಿಸ್ತನ ಮೇಲೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಹುಟ್ಟಿಲ್ದೆ ನೀವು DJ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ ನೋಡೋ 10 ಜನರಿಗೆ ಸಂತೋಷ ಆಗ್ಬಹುದು, ದೇವರಿಗೆ ಹೆಂಗೆ ಸಂತೋಷ ಆಗುತ್ತೆ? ಹಲ್ಲೆಲೂಯಾ. ಇವತ್ತೊಂದು ಮಾತು ಹೇಳ್ತೀನಿ, ಯಾವಾಗ ಯೇಸಯ್ಯ ನಿನ್ನ ಹೃದಯದಲ್ಲಿ ಹುಟ್ಟಿ ಆತನ ಮೇಲೆ ನಿನ್ನ ಹೃದಯದಲ್ಲಿ ಪ್ರೀತಿ ಹುಟ್ಟಿ ಆತನು ದೇವರಂತ ರಕ್ಷಕನಂತ ನಿನ್ನ ಹೃದಯದಲ್ಲಿ ಆಹ್ವಾನ ಮಾಡಿ ಯೇಸುವೆ ಲೋಕಕ್ಕೆ ರಕ್ಷಕ ಅಂತ ಯಾವಾಗ ಜಗತ್ತಿಗೆ ಸಾರ್ತಿ ನೋಡು ಅದು ನಿಜವಾದ ಕ್ರಿಸ್ಮಸ್. ಅಂತ ಕ್ರಿಸ್ಮಸ್ ದೇವರಿಗೆ ಸಂತೋಷ ಆಗುತ್ತೆ. 1 ಕೊರಿಂಥ 3:16 ಯೇಸು ಸ್ವಾಮಿ ಹೇಳ್ತಾರೆ ಗೊತ್ತಾ? ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಅಂದರೆ ಯೇಸಯ್ಯ ಅಂತಾನೆ, ನಾನು ಎಲ್ಲಿ ವಾಸ ಮಾಡ್ತೀನಂತ ಗೊತ್ತಿಲ್ವ ನಿಮಗೆ? ನಾನು ಎಲ್ಲಿ ಜೀವಿಸ್ತೀನಂತ ಗೊತ್ತಿಲ್ವ ನಿಮಗೆ? ನಾನು ಎಲ್ಲಿ ಇರ್ತೀನಂತ ಗೊತ್ತಿಲ್ವ ನಿಮಗೆ? ನೀವೇ ದೇವರ ಆಲಯವಾಗಿದ್ದೀರಿ. ನಾನು ನಿಮ್ಮಲ್ಲಿ ಹುಟ್ಟಲಿಕ್ಕೆ ಇಷ್ಟಪಡ್ತೀನಿ, ನಾನು ನಿಮ್ಮಲ್ಲಿ ಜೀವಿಸಲಿಕ್ಕೆ ಇಷ್ಟಪಡ್ತೇನೆ.
ಪ್ರಕಟಣೆ ಬರೆದ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಮಾತು ಹೇಳ್ತಾರೆ. ಅದೇನು ಗೊತ್ತಾ? ನನ್ನ ಜೊತೆ ಹೇಳ್ರಿ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೀನಿ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೀನಿ. ಕೇಳ್ರಿ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೀನಿ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದ್ರೆ ಒಳಗೆ ಬಂದು ಅವನ ಸಂಗಡ ಊಟ ಮಾಡ್ತೀನಿ. ಎಸೈ ಅಂತಾನೆ, ನಾನು ಬಾಗಿಲಲ್ಲಿ ನಿಂತ್ಕೊಂಡು ತಟ್ತಾ ಇದ್ದೀನಿ. ಯಾರಾದರೂ ಶಬ್ದ ಕೇಳಿ ಬಾಗಿಲು ತೆಗೆದ್ರೆ ನಾನು ಬಂದು ಒಳಗಡೆ ಬಂದು ಅವನ ಜೊತೆ ಊಟ ಮಾಡ್ತೀನಿ. ಹಂಗೆ ರೀ, ಏಸಯ್ಯ ಯಾವ ಬಾಗಿಲು ತಟ್ತಾ ಇರೋದು? ನಿಮ್ಮ ಮನೆ ಬಾಗಿಲಲ್ಲ, ನಿಮ್ಮ ಚರ್ಚ್ ಬಾಗಿಲಲ್ಲ. ಕೇಳಿಸ್ಕೊಳ್ರಿ, ಏಸಯ್ಯ ನಿನ್ನ ಹೃದಯದ ಬಾಗಿಲ ಹತ್ರ ನಿಂತ್ಕೊಂಡು ನಿನ್ನ ಹೃದಯದ ಬಾಗಿಲು ತಟ್ತಾನೆ. ಮಗಳೇ ತೆಗಿತೀಯಾ? ಮಗನೇ ತೆಗಿತೀಯಾ? ಸಹೋದರ ತೆಗಿತೀಯಾ? ಅಮ್ಮ ತೆಗಿತೀಯಾ? ಕ್ರಿಸ್ಮಸ್ ಬಂದವರಿಗೆ ದೇವ್ರು ಕೇಳ್ತಾನೆ, ಹೊಸದಾಗಿ ಬಂದವರಿಗೆ ದೇವ್ರು ಹೇಳ್ತಾನೆ, ಇವತ್ತೇ ಚರ್ಚ್ ಒಳಗಡೆ, ಇವತ್ತೇ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋರ ನಿಮ್ಮ ಹೃದಯದ ಬಾಗಿಲ ಹತ್ರ ನಿಂತ್ಕೊಂಡು ನಿಮ್ಮ ಹೃದಯದ ಬಾಗಿಲು ತಟ್ತಾನೆ. ಮಗಳೇ ತೆಗಿತೀಯ ಬಾಗಿಲನ್ನ? ನಾನು ಒಳಗೆ ಬಂದು ಊಟ ಮಾಡ್ತೀನಿ. ತೆಗಿತೀಯ ಬಾಗಿಲು? ಮೊದಲೇ ಲೈನವ್ರು ಕೇಳ್ತಾನೆ, ಅಮ್ಮ ನಾನು ನಿಮ್ಮ ಹೃದಯದ ಬಾಗಿಲ ಹತ್ರ ನಿಂತ್ಕೊಂಡು ಬಾಗಿಲು ತಟ್ತಾ ಇದ್ದೀನಿ, ತೆಗಿತೀಯ? ಮಧ್ಯದಲ್ಲಿರುವಂಥ ತಾಯಿಂದ್ರ ಹತ್ರ, ಮಧ್ಯದಲ್ಲಿರುವಂಥ ಬ್ರದರ್ಸ್ ಹತ್ರ ಬಂದು, ಬ್ರದರ್ ಜೀಸಸ್ ಲವ್ಸ್ ಯು ಚರ್ಚ್, ನಿಮ್ಮ ಹೃದಯದ ಬಾಗಿಲ ಹತ್ರ ಬಂದು ಬಾಗಿಲನ್ನ, ನನ್ನ ಹೃದಯದ ಬಾಗಿಲು ತಟ್ತಾ ಇದ್ದೀನಿ, ಯಾರಾದರೂ ನನ್ನ ಶಬ್ದ ಕೇಳಿ ಬಾಗಿಲು ತೆರಿತೀರಾ? ಸ್ತೋತ್ರ. ಚೆನ್ನಾಗಿ ಕೇಳ್ರಿ, ಬೆತ್ಲೆಹೇಮನಲ್ಲಿ ಮರಿಯಮ್ಮಳಿಗೆ ಹೆರಿಗೆ ನೋವು ಕಾಣಿಸಿದಾಗ ಯೋಸೇಫ್ ಬಾಗಿಲು ತಟ್ಟಿದ. ಮೊದಲೇ ಸಾಲಿನ ಮನೆಯವರು ಬಾಗಿಲು ತೆಗಿಲಿಲ್ಲ, ಸ್ಥಳ ಕೊಡಲಿಲ್ಲ. 2ನೇ ಸಾಲಿನ ಮನೆಯವ್ರ ಹತ್ರ ಹೋಗಿ ಬಾಗಿಲು ತಟ್ಟಿದ, ಅವರು ಸ್ಥಳ ಕೊಡಲಿಲ್ಲ. 3ನೇ ಸಾಲಿನ ಮನೆಯವ್ರ ಹತ್ರ ಹೋಗಿ ಬಾಗಿಲು ತಟ್ಟಿದ, ಸ್ಥಳ ಕೊಡಲಿಲ್ಲ. 4ನೇ ಸಾಲಿನ ಮನೆಯವ್ರ ಹತ್ರ ಹೋಗಿ ಬಾಗಿಲು ತಟ್ಟಿದ, ಯೋಸೇಫ ಸ್ಥಳ ಕೊಡಲಿಲ್ಲ. ಯಾರೊಬ್ಬ ಅವ್ರ ಕಷ್ಟ ನೋಡ್ಲಾರ್ದೆ, ಯಾರು ಏಸೈಗೆ ಸ್ಥಳ ಕೊಡದೆ ಹೋಗಲಿ, ನನ್ನ ಗೋದಲ್ಲಿ ಎಲ್ಲಾದರೂ ಯೇಸುವಿಗೆ ಸ್ಥಳ ಕೊಡ್ತೇನೆ ಅಂತ ಮುಂದೆ ಬಂದು ಏಸಯ್ಯಗೆ ತನ್ನ ಗೋದಲಿಯನ್ನು ಕೊಟ್ಟಿದ್ದಾನೆ. ಉಂಟು. ಇವತ್ತು ಈ ಕ್ರಿಸ್ಮಸ್ ದಿನ ಎಷ್ಟು ಜನ ಯಾರಾದರೂ ಏಸೈಗೆ ಹೃದಯದಲ್ಲಿ ಸ್ಥಳ ಕೊಡ್ಲಿ ಬಿಡಲಿ, ನಾನು ಏಸೈಗೆ ಸ್ಥಳ ಕೊಡ್ತೀನಿ, ನಾನು ಏಸೈಗೆ ಸ್ಥಳ ಕೊಡ್ತೀನಿ, ನಾನು ಏಸೈಗೆ ಸ್ಥಳ ಕೊಡ್ತೀನಿ. ದೇವಶೋತ್ರ ಎಷ್ಟು ಜನ ಹೇಳ್ತೀರಿ? ಮೊದಲೆಲ್ಲ ಇನ್ನೊಬ್ರು ಎಷ್ಟು ಜನ ಹೇಳ್ತೀರಿ? ಯಾರು ಸ್ಥಳ ಕೊಡ್ಲಿ ಬಿಡ್ಲಿ, ನಾನು ಏಸೈಗೆ ಸ್ಥಳ ಕೊಡ್ತೀನಿ. ಮಧ್ಯದಲ್ಲಿರೋರು ಯಾರು ಏಸೈಗೆ ಸ್ಥಳ ಕೊಡ್ಲಿ ಬಿಡ್ಲಿ, ನಾನು ಏಸೈಗೆ ಸ್ಥಳ ಕೊಡ್ತೇನೆ. 4ನೇ ಲೈನವರು ಅವತ್ತು ಬೆತ್ಲೆಹೇಮ್ನವರು ಸ್ಥಳ ಕೊಡ್ಲಿಲ್ಲ ಏಸೈಗ, ನಾನು ಏಸೈಗೆ ಸ್ಥಳ ಕೊಡ್ತೇನೆ. ಅವತ್ತು ಬೆತ್ಲೆಹೇಮ್ ಪಟ್ಟಣ ಈ ಕೆಲವರು ಏಸೈಗೆ ಸ್ಥಳ ಕೊಡಲಿಲ್ಲ, ಇವತ್ತು ನಾನು ಏಸೈಗೆ ಸ್ಥಳ ಕೊಡ್ತೇನೆ. ಆನ್ಲೈನಲ್ಲಿ ವಾಕ್ಯ ನೋಡುವವರು ಯಾರಾದರೂ ಏಸೈಗೆ ಸ್ಥಳ ಕೊಡ್ಲಿ ಬಿಡ್ಲಿ, ನನ್ನ ಹೃದಯದಲ್ಲಿ ಏಸೈಗೆ ಸ್ಥಳ ಕೊಡ್ತೀನಿ ಅನ್ನೋರು ಕೈಗೆಳತಿ ಒಂದು ಅಲ್ಲೆಲ್ಲೂ ಹೇಳೋಣ. ಜೋರಾಗಿ ಹೇಳ್ರಿ, ಯಾರಾದರೂ ಏಸೈಗೆ ಸ್ಥಳ ಹೃದಯದಲ್ಲಿ ಸ್ಥಳ ಕೊಡ್ಲಿ ಬಿಡ್ಲಿ, ನಾನು ಏಸೈಗೆ ಇವತ್ತು ನನ್ನ ಹೃದಯದಲ್ಲಿ ಸ್ಥಳ ಕೊಡ್ತೇನೆ. ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ಇವತ್ತು ಕ್ರಿಸ್ಮಸ್ ದಿನ ನಿಮ್ಮನ್ನು ತಲೆ ಕೆಡಿಸೇ ಕಳಿಸ್ತೀನಿ, ತಲೆ ಕೆಡಿಸೇ ಕಳಿಸ್ತೀನಿ. ಏನೇನೋ ತಲೆ ಕೆಡಿಸ್ಕೊಂಬಂದು ಇಲ್ಲಿ ಕುಂತೀರಿ, ಇಲ್ಲಿಂದ ಹೋಗುವಾಗ ಏಸಯ್ಯ ನಿಮ್ಮ ಹೃದಯದಲ್ಲಿ ಹುಟ್ಟಿ ಆಮೇಲೆ ಬರಲಮ್ಮ, ಆತನ ಪ್ರೀತಿ ನಿಮ್ಮ ಹೃದಯದಲ್ಲಿ ಹುಟ್ಟಿ ಏಸಯ್ಯ ಹುಚ್ಚಿಡಿಸ್ಕೊಂಡು ಹೋಗುವಂತೆ ದೇವ್ರು ಮಾಡ್ತಾರೆ. ರೆಡಿನಾ 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 ರೆಡಿನಾ? ಈ ಮಾತು ಕೇಳಿ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ರೆಡಿನಾ?
ಇವತ್ತು ಕ್ರಿಸ್ಮಸ್ ದಿನ, ಇವತ್ತು ಕ್ರಿಸ್ಮಸ್ ದಿನ. ಪಾಸ್ಟ್ರಮ್ಮ, ಇವತ್ತು ಕ್ರಿಸ್ಮಸ್ ದಿನ. ಜೀಸಸ್ ಲವ್ಸ್ ಯು ಚರ್ಚ್ ಯೂತ್ಸ್ ಕ್ರಿಸ್ಮಸ್ ದಿನ. ಬಾಲ್ಕನಿಯಲ್ಲಿರೋರು ಕ್ರಿಸ್ಮಸ್ ದಿನ. ಏಸಯ್ಯಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಟ್ರೆ ಒಂದು ದಿನ ಏಸಯ್ಯ ನಿನಗೆ ಪರಲೋಕದಲ್ಲಿ ಸ್ಥಳ ಕೊಡ್ತಾನೆ. ಹಲ್ಲೆಲೂಯಾ. ನಾನು ಒಂದು ಮಾತು ಹೇಳ್ತೀನಿ. ನೋಡು, ಈ ಮಾತು ಕೇಳಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಸಿಟಿ ಬಿಡ್ರಿ. ಪರಲೋಕದಲ್ಲಿ ಯಾರು ಮಿಸ್ ಆಗಿರ್ತಾರೋ ಗೊತ್ತಿಲ್ಲ. ಆಮೇಲೆ ಬರಲಿಲ್ಲ. ಪರಲೋಕದಲ್ಲಿ ಯಾರು ಮಿಸ್ ಆಗಿರ್ತಾರೋ ಗೊತ್ತಿಲ್ಲ. ಗೋಧಲಿ ಮಾಡಿದವರು ಒಂದು ವೇಳೆ ಮಿಸ್ ಆಗ್ಬೋದು. ಯೇಸು ಸ್ವಾಮಿನ ಪೋಸ್ಟರ್ನಲ್ಲಿ ಹಾಕಿ ಲೈಟಿಂಗ್ ಹಾಕಿ ಡೆಕೋರೇಷನ್ ಮಾಡಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದವರು ಅಲ್ಲಿ ಪರಲೋಕದಲ್ಲಿ ಮಿಸ್ ಆಗಬಹುದು. DJ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿ ಕುಣಿದು ಸಂಭ್ರಮಿಸಿದವರು ಒಂದು ವೇಳೆ ಪರಲೋಕದಲ್ಲಿ ಮಿಸ್ ಆಗಬಹುದು. ಮನೆ ಸುತ್ತುತ್ತ ಕ್ಯಾರಲ್ಸ್ ಮಾಡಿ ಕ್ರಿಸ್ಮಸ್ ಸಂಭ್ರಮಿಸಿದವರು, ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದವರು ಪರಲೋಕದಲ್ಲಿ ಮಿಸ್ ಆಗಬಹುದು. ಆದರೆ ಯಾರ ಹೃದಯದಲ್ಲಿ ಏಸಯ್ಯ ಹುಟ್ಟಿದಾನೋ, ಯಾರ ಹೃದಯದಲ್ಲಿ ಏಸಯ್ಯ ಪ್ರೇಮ ಹುಟ್ಟಿದೆಯೋ, ಯಾರು ಯೇಸುವನ್ನ ದೇವರಾಗಿ ರಕ್ಷಕನಾಗಿ ಸ್ವೀಕಾರ ಮಾಡಿದಾರೋ ಅವರು ಮಾತ್ರ ಪರಲೋಕದಲ್ಲಿ ಮಿಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಇಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗಿರ್ತದೆ ನಿಜವಾದ ಕ್ರಿಸ್ಮಸ್ ಯಾವುದು. ಡ್ಯಾನ್ಸ್ ಮಾಡೋದು ಸಾರ್, ಏಸಯ್ಯ ಹೃದಯದಲ್ಲಿ ಹುಟ್ಟೋದೆ ಸಾರ್. ಕ್ರಿಸ್ಮಸ್ ಸ್ಟಾರ್ ಹಾಕಿ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡೋದು ಸಾರ್. ಗೋಧಲಿ ಮಾಡಿ ಯೇಸು ಸ್ವಾಮಿ, ಮರಿಯಮ್ಮ ಮತ್ತು ದನಗಳು ಚಿತ್ರ, ಆಮೇಲೆ ದೇವದೂತರ ಚಿತ್ರ ಎಲ್ಲ ಹಾಕಿ ಆ ಮೂರ್ತಿ ಇಟ್ಟು ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡೋದು ಸಾರ್. ಅದು ನಿಜವಾದ ಕ್ರಿಸ್ಮಸ್? ಯಾವುದು ನಿಜವಾದ ಕ್ರಿಸ್ಮಸ್? ಏಸಯ್ಯ ನಮ್ಮ ಹೃದಯದಲ್ಲಿ ಹುಟ್ಟೋದೆ, ಜನಿಸೋದೆ, ನೆಲೆಸೋದೆ ನಿಜವಾದ ಕ್ರಿಸ್ಮಸ್. ಒಂದು ಹಾಡಾಡೋಣ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಪಕ್ಕದವ್ರಿಗೆ ಹೇಳ್ರಿ, ಅಕ್ಕ, ಅಣ್ಣ, ಏಸಯ್ಯಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡು. ಹೇಳ್ರಿ ಪಕ್ಕದವ್ರಿಗೆ. ಅಕ್ಕ, ಗಂಡು ಮಕ್ಕಳು ಹೇಳ್ರಿ, ಕೈ ಕೊಡ್ರಿ. ಅಯ್ಯೋ ರೀ, ಕೈ ಕೊಡ್ರಿ. ಅಕ್ಕ, ಏಸೈಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡು. ಇನ್ನೊಂದು ಮಾತು ಹೇಳೋರಿಗೆ, ಒಂದು ವೇಳೆ ನೀನು ಏಸೈಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡ್ತೀಯೋ ಇಲ್ಲ ಗೊತ್ತಿಲ್ಲ, ನಾನು ಮಾತ್ರ ಹೆಂಗೆ ಹೇಳ್ಬೇಕ್ರಿ ಅದನ್ನ, ಹೆಂಗೆ ಹೇಳ್ಬೇಕು? ನಾನು ಮಾತ್ರ ನನ್ನ ಹೃದಯದಲ್ಲಿ ಏಸಯ್ಯಗೆ ಈ ಕ್ರಿಸ್ಮಸ್ ದಿನ ಸ್ಥಳ ಕೊಟ್ಟೆ ಕೊಡ್ತೇನೆ.